ನೀವು ಸರಸ್ವತಿ ಪೂಜೆ, ಲಕ್ಷ್ಮೀ ಪೂಜೆ, ಗಂಗೆ ಪೂಜೆ, ಗೌರಿ ಪೂಜೆ, ಇನ್ಯಾವ ಪೂಜೆ ಮಾಡಿದ್ರೂ ಕೂಡ ಎಲ್ಲಿವರೆಗೂ ಜೀವಂತವಾಗಿರುವ ಹೆಣ್ಣನ್ನು ಅನ್ಯಾಯದಲ್ಲಿ ನಡೆಸ್ಕೊಂಡು ಮಣ್ಣಿನಿಂದ ಮಾಡಿದ ಗೌರಿಗೆ ನೀವೆಷ್ಟು ಪೂಜೆ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ತಾಯಿ ಗೌರಿ ಕೂಡ ನಿಮಗೆ ಹೇಳೋದು, ಅಪ್ಪ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಬೇಡ, ಅಥವಾ ನಂಬಿ ಬಂದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಬೇಡ, ಅಥವಾ ಲೋಕದಲ್ಲಿರುವ ಯಾವುದೇ ಹೆಣ್ಣಿನ ಕುರಿತು ಕಾಮದ ಬುದ್ಧಿಯನ್ನು ತೋರಿ ಅವರಿಗೆ ಅನ್ಯಾಯ ಮಾಡಲಿಕ್ಕೆ ಹೋಗಬೇಡ. ಹೀಗೆ ನೀನು ಹೆಣ್ಣಿನೊಂದಿಗೆ ನಡ್ಕೊಂಡ್ರೆ ನೀನು ಗೌರಿ ಪೂಜೆ ಮಾಡದೆ ಹೋದರೂ ನಾನು ನಿನಗೆ ಒಲಿತೀನಿ ಅಂತ ಗೌರಿ ಹೇಳ್ತಾಳೆ ಅಂತ. ಹಾಗಾಗಿ ಈ ವಿಚಾರದಲ್ಲಿ ಗೌರಿ ಪೂಜೆ ಮಾಡುವ ಪ್ರತಿ ಬಾರಿ ನಮಗೆ ಅರಿವಾಗಬೇಕಿರೋದು, ಹೆಣ್ಣಿಗೆ ಕೊಡುವ ಸ್ಥಾನಮಾನ, ಹೆಣ್ಣಿಗೆ ಕೊಡುವ ಗೌರವ, ಹೆಣ್ಣಿನೊಂದಿಗೆ ನಡೆದುಕೊಳ್ಳುವ ರೀತಿ ಸಭ್ಯವಾಗಿದ್ದರೆ ನೀವು ಯಾವ ಗೌರಿ ಪೂಜೆ ಮಾಡದೆ ಹೋದರೂ ನಡೆಯುತ್ತೆ ಅಂತ. ಹಾಗಂದ್ರೆ ಮಾಡಬೇಡಿ ಅಂತಲ್ಲ, ಮಾಡಿ, ದಯವಿಟ್ಟು ಮಾಡಿ. ನಮ್ಮ ದೇವಾನುದೇವತೆಗಳನ್ನು ಪೂಜೆ ಮಾಡೋದ್ರಿಂದ ಕಳ್ಕೊಳೋದೇನೂ ಇಲ್ಲ. ಹಾಗಾಗಿ ಗೌರಿ ಹಬ್ಬದ ಈ ಸಮಯದಲ್ಲಿ ಅಥವಾ ಯಾವುದೇ ದೇವಿಯನ್ನು ಆಚರಿಸಬೇಕಾದ ಸಮಯದಲ್ಲಿ ನಮಗೆ ನೆನಪಿರಬೇಕು, ದೌರ್ಜನ್ಯದ ಬುದ್ಧಿ, ಅನ್ಯಾಯದ ಬುದ್ಧಿ ಅಥವಾ ಹೀಯಾಳಿಸುವ ಬುದ್ಧಿ ಇಂಥದ್ದೇ